ನಮಸ್ಕಾರ ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ಕುರ್ಚಿ ಕಾದಾಟಕ್ಕೆ ಎರಡೇ ಎರಡು ಇಡ್ಲಿ ತೆರೆ ಎಳೆದಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡೆಸಿದ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಹಾಕಿದೆ ಅಂತಾನೆ ಹೇಳ್ಬೋದು. ನಾವು ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಬಣ ರಾಜಕೀಯ ಇಲ್ಲ, ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವು ದಾಟಲ್ಲ ಅನ್ನೋ ಸಂದೇಶವನ್ನ ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಹಾಗಿದ್ರೆ ಸಿಎಂ ಆಗುವ ಆತರದಲ್ಲಿರುವ ಡಿಕೆಶಿ ಇನ್ನೆಷ್ಟು ಸಮಯವನ್ನ ಕಾಯಬೇಕು? ಡಿಕೆಶಿಗೆ ಸಿದ್ದರಾಮಯ್ಯ ಕುರ್ಚಿ ಬಿಡಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನಿಸುವುದು ಯಾವಾಗ? ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ರಾ? ಇವೆಲ್ಲವನ್ನು ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಬಹುತೇಕ ಅಂತಿಮ ಘಟ್ಟವನ್ನು ತಲುಪಿದೆ. ಇಡ್ಲಿಯಲ್ಲೇ ಹೈಕಮಾಂಡ್ ಡೀಲ್ ಮುಗಿಸಿದಂತೆ ಕಾಣ್ತಾ ಇದೆ. ನವೆಂಬರ್ ಕ್ರಾಂತಿ ಆಗುತ್ತೆ, ಡಿಕೆಶಿನೇ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಸಾಕಷ್ಟು ದಿನಗಳಿಂದ ನಡೀತಾ ಇತ್ತು. ಆದರೆ ಯಾವ ಕ್ರಾಂತಿ ಕೂಡ ಇಲ್ಲ. ಸದ್ಯಕ್ಕೆ ಹೇಗಿದೆ ಹಾಗೆ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ, ಸಿಎಂ ಬದಲಾವಣೆ ಚರ್ಚೆಯನ್ನು ಹೈಕಮಾಂಡ್ ದಿಲ್ಲಿ ತನಕ ತೆಗೆದುಕೊಂಡು ಹೋಗದೆ ಬೆಂಗಳೂರಿನಲ್ಲೇ ಮುಗಿಸಿದೆ ಅನ್ನೋದು. ಶುಕ್ರವಾರನೇ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಫೋನ್ ಮಾಡಿ ಇಬ್ಬರು ಮಾತನಾಡಿಕೊಳ್ಳಿ ಅಂತೇಳಿ ಸೂಚನೆಯನ್ನು ನೀಡಿದರು. ಹೀಗಾಗಿ ಸಿದ್ದರಾಮಯ್ಯ ಡಿಕೆಶಿ ಇಡ್ಲಿ ತಿನ್ನುತ್ತಾ ಈ ಬಗ್ಗೆ ಚರ್ಚೆಯನ್ನು ನಡೆಸಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ, ನಾವು ಒಗ್ಗಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನು ಬಹಿರಂಗಪಡಿಸಿದ್ದಾರೆ. ಕಳೆದ ಒಂದು ತಿಂಗಳಿಂದ ಅನಗತ್ಯ ಗೊಂದಲಗಳು ಸೃಷ್ಟಿಯಾಗಿವೆ ಅಂತ ಸಿದ್ದರಾಮಯ್ಯ ಬೇಸರವನ್ನು ವ್ಯಕ್ತಪಡಿಸಿದ್ರು. ಆ ಥರ ಏನೂ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಕೇಳ್ತೀವಿ, ಅದಕ್ಕೆ ನಾವು ಬದ್ಧ ಅಂತ ಹೇಳಿ ಇಬ್ಬರು ಹೇಳಿದ್ದಾರೆ. 2023 ಚುನಾವಣೆಯಲ್ಲಿ ಹೇಗೆ ಒಗ್ಗೂಡಿ ಕೆಲಸ ಮಾಡಿದವೋ ಮುಂದೆಯೂ ಹಾಗೆ ಮುಂದುವರಿಯಲಿದ್ದೇವೆ. ಈ ಭೇಟಿ ಪ್ರಮುಖ ಉದ್ದೇಶ ಮುಂಬರುವ ಚುನಾವಣೆಗಳು ಮತ್ತು ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನ ಎಂದು ನಾಯಕರು ತಿಳಿಸಿದರು. ಸ್ಥಳೀಯ ಸಂಸ್ಥೆಗಳು ಹಾಗೂ 2028 ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ಅಂತ ಹೇಳುವ ಮೂಲಕ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗಲ್ಲ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಹೀಗೆ ಹೇಳಿದ ಮೇಲೆ ಇನ್ನು 2.5 ವರ್ಷ ಸಿಎಂ ಬದಲಾವಣೆ ಗೊಂದಲ ಇರಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಈ ಗೊಂದಲ ಮುಂದಿನ 2.5 ವರ್ಷ ಕೂಡ ಇದ್ದೇ ಇರುತ್ತೆ. ಇಲ್ಲಿ ಸಿದ್ದರಾಮಯ್ಯ ಹೇಗಾದರೂ ಮಾಡಿ ಮುಂದಿನ 2.5 ವರ್ಷ ಇವತ್ತು ಕಳೆದರೆ ಸಾಕು ಅಂತ ಸಿಎಂ ಪಟ್ಟದಲ್ಲಿ ಮುಂದುವರೆದರೆ, ಡಿಕೆಶಿ ನನಗೆ ಸಿಎಂ ಕುರ್ಚಿ ನಾಳೆ ಸಿಗುತ್ತೆ ಅನ್ನೋ ಆಸೆಯಲ್ಲಿ ದಿನವನ್ನು ದುಡ್ತಾರೆ. ಇಲ್ಲಿ ಇಬ್ಬರ ಮಧ್ಯೆ ನಾ ಕೊಡೆ ನೀ ಬಿಡೆ ಅನ್ನೋ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಇಲ್ಲಿ ಡಿಕೆ ಶಿವಕುಮಾರ್ಗೂ ಗೊತ್ತು ಸಿದ್ದರಾಮಯ್ಯರನ್ನ ಅಷ್ಟು ಸುಲಭವಾಗಿ ಕುರ್ಚಿಯಿಂದ ಇಳಿಸೋಕೆ ಆಗಲ್ಲ ಅನ್ನೋದು. ಸಿದ್ದರಾಮಯ್ಯ ಮಾಸ್ ಲೀಡರ್, ಅಹಿಂದ ವರ್ಗದ ಬಲ ಇದೆ, ಜನಪ್ರಿಯತೆ ಇದೆ, ಶಾಸಕರ ಬಲ ಕೂಡ ಇವರಿಗೆ ಇದೆ. ಇವರನ್ನು ಅಷ್ಟು ಸುಲಭವಾಗಿ ಪಕ್ಕಕ್ಕೆ ಸರಿಸೋಕೆ ಆಗಲ್ಲ ಅನ್ನೋದು ಗೊತ್ತಿದ್ದೇ ಡಿಕೆಶಿ ಸೈಲೆಂಟ್ ಆಗಿರುವುದು. ಹೈಕಮಾಂಡ್ ಮೂಲಕ ಕುರ್ಚಿ ಪಡೆಯೋ ಪ್ಲಾನನ್ನು ಡಿಕೆಶಿ ಮಾಡ್ತಾನೆ ಇರ್ತಾರೆ. ಹೈಕಮಾಂಡ್ ಕೂಡ ಅಹಿಂದ ವರ್ಗವನ್ನು ಪರಿಗಣನೆಗೆ ತೆಗೆದುಕೊಂಡೇ ನಿರ್ಧಾರವನ್ನು ತೆಗೆದುಕೊಳ್ಳೋದು. ಹೈಕಮಾಂಡ್ 2028 ಎಲೆಕ್ಷನ್ ದೃಷ್ಟಿಯಿಂದ ಸಿದ್ದರಾಮಯ್ಯನೇ 2.5 ವರ್ಷ ಕಂಟಿನ್ಯೂ ಆಗಲಿ ಅಂದರೆ ಡಿಕೆಶಿ ಏನು ಮಾಡೋಕ್ಕೂ ಆಗಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರಬೇಕು. ಯಾವಾಗ ಇದಕ್ಕೆಲ್ಲ ಕ್ಲಾರಿಟಿ ಸಿಗುತ್ತೆ ಅಂದರೆ, ಸಂಪುಟ ಪುನರ್ರಚನೆ ಆಗುತ್ತಾ ವಿಸ್ತರಣೆ ಆಗುತ್ತಾ ಅನ್ನುವಾಗ. ಪುನರ್ರಚನೆ ಅಂತ ಬಂದರೆ ಸಿಎಂ ಬದಲಾವಣೆ ಮುನ್ನೆಲೆಗೆ ಬಂದೇ ಬರುತ್ತೆ, ಮತ್ತೆ ಡಿಕೆಶಿ ಸಿಎಂ ಆಗಬೇಕು ಅನ್ನೋ ಕೂಗು ಕೇಳಿ ಬರುತ್ತೆ. ಸಂಪುಟ ವಿಸ್ತರಣೆ ಅಂತ ಬಂದರೆ ಸಿಎಂ ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯ ಕುರ್ಚಿ ಸೇಫ್ ಅಂತ ಅರ್ಥ. ಸದ್ಯಕ್ಕೆ ಇಬ್ಬರು ಸೇರಿ ಹೈಕಮಾಂಡ್ ಹೇಳಿದ್ದನ್ನು ಕೇಳಿ ಎಲ್ಲರ ಬಾಯನ್ನು ಮುಚ್ಚಿಸಿದ್ದಾರೆ. ಇದು ಪುಲಿ ಸ್ಟಾಪ್ ಅಲ್ಲ, ಕಾಮ ಅಷ್ಟೇ. ಇಬ್ಬರು ಕೂಡ ನಾಯಕತ್ವದ ಮೆಚುರಿಟಿಯನ್ನು ತೋರಿಸಿದ್ದಾರೆ. ಸಿದ್ದರಾಮಯ್ಯಗೆ ನಾಯಕತ್ವದ ಬಲ ಇದೆ ಅಂತ ತೋರಿಸಿದ್ದಾರೆ. ಡಿಕೆಶಿ ನಾನು ಪಕ್ಷಕ್ಕೆ ನಿಷ್ಠೆ ಇದ್ದೇನೆ, ನಾನು ಪಕ್ಷದ ನಿಷ್ಠೆಯಲ್ಲಿ ನಾನು ಮುಂದುವರಿತೀನಿ ಅನ್ನೋ ಮೆಚುರಿಟಿಯನ್ನು ತೋರಿಸಿದ್ದಾರೆ. ಈ ಮೂಲಕ ನಾವಿಬ್ಬರು ಒಬ್ಬರ ಮುಖ ಒಬ್ಬರು ನೋಡದ ರೀತಿಯಲ್ಲಿ ಇಲ್ಲ, ಒಟ್ಟಿಗೆ ಇದ್ದೇವೆ ಅನ್ನೋದನ್ನು ತೋರಿಸಿದ್ದಾರೆ. ನಾವು ಎಷ್ಟು ಕ್ಲೋಸ್ ಅಂದರೆ ತಿಂಡಿ ತಿನ್ನುತ್ತಲೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಷ್ಟು ಕ್ಲೋಸ್ ಅನ್ನೋದನ್ನು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಡಿಕೆಶಿ ಮತ್ತು ಸಿದ್ದರಾಮಯ್ಯ ತೋರಿಸಿದ್ದಾರೆ. ಈ ಹಿಂದೆ ಸದಾನಂದಗೌಡರಿಗೆ BSY ಕುರ್ಚಿ ಬಿಡಬೇಕಾದ್ರೆ ಒಬ್ಬರ ಮುಖ ಒಬ್ಬರು ನೋಡದ ಸ್ಥಿತಿಯಲ್ಲಿ ಇದ್ದರು. ಅದೇ ರೀತಿ ಇಲ್ಲಿ ಆಗಿಲ್ಲ. ಆದರೆ ನಾವು ಆ ಥರ ಇಲ್ಲ, ನಾವು ಚೆನ್ನಾಗಿದ್ದೇವೆ ಅನ್ನೋ ರೀತಿಯಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡ್ಕೊಂಡಿದ್ದಾರೆ. ಬದಲಾವಣೆ ಆಗಬೇಕಂದ್ರೆ ಒಪ್ಪಿಕೊಳ್ತೇವೆ ಅಂತ ಕೂಡ ಇವರು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ ಸಿಎಂ ಕುರ್ಚಿ ಕಾದಾಟಕ್ಕೆ ಒಂದು ತೆರೆ ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಇದು ಅಲ್ಪ ವಿರಾಮವೋ ಅಥವಾ ಪೂರ್ಣ ವಿರಾಮವೋ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.